Hi guys, welcome to Vidya Vero Academy. Question nodi. The mean of two large samples of 1000 and 2000 members are 168.75 centimeters and 170 centimeters respectively. Can the sample be regarded as drawn from the same population of standard deviation 6.25 centimeters ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲು ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ಮೀನ್ ಕೊಟ್ಟಿದ್ದಾರೆ. ಸೊ x1 ಬಾರ್ ಈಸ್ ಈಕ್ವಲ್ ಟು 168.75, ಹಾಗೆ x2 ಬಾರ್ ಬಂದುಬಿಟ್ಟು 170 ಅಂತ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಎರಡಕ್ಕೂ ಸೇಮ್ ಕೊಟ್ಟಿದ್ದಾರೆ 6.25 ಸೆಂಟಿಮೀಟರ್ಸ್ ಅಂತ ಅಂದ್ಬಿಟ್ಟು. ದೆನ್ ನಂಬರ್ ಆಫ್ ಫಸ್ಟ್ 1000 ಮೆಂಬರ್ಸ್ ಇದ್ದಾರೆ, ನೆಕ್ಸ್ಟ್ N2 ಬಂದುಬಿಟ್ಟು 2000 ಮೆಂಬರ್ಸ್ ಇದ್ದಾರೆ. ಸೊ ಇದು ರೆಸ್ಪೆಕ್ಟಿವ್ಲಿಂದ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರ ನೀವು ಮೀನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಸೊ ಈ ಫಾರ್ಮುಲಾ Z ಇಸ್ ಈಕ್ವಲ್ ಟು ಇಲ್ಲಿ ಯಾವ್ದು ಗ್ರೇಟರ್ ಇದೆ, N2 ಗ್ರೇಟರ್ ಇದೆ ಅಲ್ವಾ, ಲೈಕ್ x2 ಗ್ರೇಟರ್ ಇದೆ ಅಲ್ವಾ, x2 ಬಾರ್ ಮೈನಸ್ x1 ಬಾರ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸಿಗ್ಮಾ ಸ್ಕ್ವೇರ್ ಡಿವೈಡ್ ಬೈ N1 ಪ್ಲಸ್ ಸಿಗ್ಮಾ ಸ್ಕ್ವೇರ್ ಡಿವೈಡ್ ಬೈ N2 ಅಂತ ಬರ್ಕೊಳ್ತೀರಾ. ಸೊ ಇಲ್ಲಿ ಸಿಗ್ಮಾ ಯಾಕೆಂದರೆ ಒಂದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿರೋದ್ರಿಂದ ಎರಡಕ್ಕೂ ಸೇಮ್ ಅಂತ ಹೇಳಿರೋದ್ರಿಂದ ನೀವು ಸಿಗ್ಮಾ ಸ್ಕ್ವೇರ್ ಮತ್ತು ಸಿಗ್ಮಾ ಸ್ಕ್ವೇರ್ ಹೊರಗಡೆ ತೆಗೆದ್ರೆ ನಿಮಗೆ ಸಿಗ್ಮಾ ಹೊರಗಡೆ ಬರುತ್ತೆ. ಅಥವಾ ನೀವು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಾ ಅಂತಂದರೆ ಅದು ನಿಮ್ಮ ಇಷ್ಟ, ಸ್ವಲ್ಪ ಲೆಂತಿ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ನಾನು ಅದಕ್ಕೆ ಸ್ಕ್ವಯರ್ನ ರೂಟ್ ಮತ್ತು ಸ್ಕ್ವೇರ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಸಿಗ್ಮಾನ ಹೊರಗಡೆ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಉಳಿಯೋದೇನು ಸ್ಕ್ವೇರ್ ರೂಟ್ ಆಫ್ 1/n ಪ್ಲಸ್ 1/n2 ಅಂತ ಉಳಿಯುತ್ತೆ. ಈಸ್ ಈಕ್ವಲ್ ಟು x2 ಬಾರ್ ಏನಂತ ಇದೆ 170 ಅಂತ ಇದೆ, ಮೈನಸ್ x1 ಬಾರ್ ಬಂದುಬಿಟ್ಟು 168.75 ಅಂತ ಇದೆ, ಡಿವೈಡೆಡ್ ಬೈ ಸಿಗ್ಮಾ ಬಂದುಬಿಟ್ಟು 6.25 ಸ್ಕ್ವೇರ್ ರೂಟ್ ಆಫ್ 1 ಡಿವೈಡೆಡ್ ಬೈ 1000 ಪ್ಲಸ್ 1 ಡಿವೈಡೆಡ್ ಬೈ 2000 ಅಂತ ಮಾಡಿದ್ರೆ ನಿಮಗೆ Z ವ್ಯಾಲ್ಯೂ 5.16 ಅಂತ ಬರ್ತಾ ಇದೆ. So Z is equal to 5.16, very much greater than Z is equal to 0.05 ಅಲ್ಲಿ 1.96 ಅಂತ ಇರುತ್ತಲ್ವ ವ್ಯಾಲ್ಯೂ. ಇದು ಬೈ ಹಾರ್ಟ್ ಹಾಕಿ ಅಂತ ಹೇಳಿದ್ದೀನಿ. 0.01ಗೆ 2.58, 0.05ಗೆ 1.96 ಎರಡಕ್ಕಿಂತ ತುಂಬ ಗ್ರೇಟರ್ ಆಗಿದೆ. Thus we can say that the difference between the sample means is significant, and we can conclude that the samples cannot be regarded as drawn from the same population. ತುಂಬ ಗ್ರೇಟರ್ ಇರೋದ್ರಿಂದ ನಾವು ಇದಕ್ಕೆ ಇನ್ಕ್ಲೂಡ್ ಮೀನ್ಸ್ ಕೆನಾಟ್ ಬಿ ರಿಗಾರ್ಡೆಡ್ ಆಸ್ ಡ್ರಾನ್ ಫ್ರಮ್ ದ ಸೇಮ್ ಪಾಪ್ಯುಲೇಷನ್ ಅಂತ ಕನ್ಕ್ಲೂಷನ್ ಕೊಡ್ಬೋದು. ಗೊತ್ತಾಯ್ತಲ್ವಾ ಯಾವ ಥರ ಮಾಡೋದು ಅಂತಂದ್ಬಿಟ್ಟು. ಓಕೆ ಗೈಸ್, ಥ್ಯಾಂಕ್ ಯು.